ನೋಡ್ರಿ ಬೆಳಗ್ಗೆ 5:30 ಗಂಟೆ ಆಯಿತು ನಾನು ಕೆಲಸಕ್ಕೆ ನಿಂದಿರ್ಬೇಕಂದ್ರೆ ಇನ್ನೂ ಕದ ತೆರೆದಿಲ್ಲ. ಶ್ರಾವಣ ಕುಮಾರ ರಾತ್ರಿ ಉಮ್ಮರ್ಕ ಬರಿ ಅಂದ್ರೆ ಬರ್ಲಿರೋ ಬುಕ್ಕೆಲ್ಲ ಮನೆ ತುಂಬ ಇಟ್ಟು ಕೇರಿ ಮಲ್ಕೊಂಬಿಟ್ಟಾನ್ರಿ. ನಾ ಇಬ್ಬರು ಮಲ್ಕೊಂಡಾರ ಮಲ್ಕೊಲ್ ಬರ್ರಿ ನಾನು ಕೂಡ ಬೀರಪ್ಪ ಮುತ್ತೆಂಗೆ ಕೂಡ ಮೈಕ್ ಹಾಕಿರ್ತಾರೆ. ಹಿಂಗಾಗಿ ಒಂದು 2 ನಿಮಿಷ ವಯಸ್ಸವ್ರು ಕೊಡ್ಬೇಕಾಗತ್ತೆ ನೋಡಿ. ನಿನ್ನೆ ರಾತ್ರಿ ಮಾಡಿದ್ದು ಸ್ವಲ್ಪ ಬೇಳೆ ಸಾಂಬಾರು ಐತ್ರಿ. ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡ್ಬೇಕಂತೇಳಿ ನೆನೆಕ್ಕಿಟ್ಟಿದ್ದೆ. ನಿನ್ನೆ ರಾತ್ರಿ ನೆನೆಕ್ಕಿಟ್ಟಿದ್ದೆ. ಎಲ್ಲ ಇಡ್ಲಿನೂ ಮಸ್ತ್ ಉಬ್ಕೊಂಬಂದೈತೆ ನೋಡಿ. ಇಡ್ಲಿ ರವೆ ಇಡ್ಲಿ ಸಖತ್ತಾಗತ್ತವ್ರಿ. ಸ್ವಲ್ಪ ಜಲ್ದಿ ಮುಂಜೆ ಬೆಳಗ್ಗೆ ನೆನಿಡ್ಬೇಕ್ರಿ ರವೆ. ಸೇಮ್ ಅಂಗಡ ಟೇಸ್ಟಾಗಿ ಕೊಡ್ತಾವೆ ನೋಡಿ, ಮಸ್ತ್ ಆತಾವು. ಬರೀ ನಾನು ಎಲ್ಲ ಕೆಲಸ ಮುಗಿಸೋದು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬೀರಪ್ಪ ಮುತ್ತೆ ದರ್ಶನ ಮಾಡ್ಕೊಂಬಂದ್ಬಿಡ್ತೀನಿ ರೀ ನಾನು. ಯಾಕಂದ್ರೆ ಕದ ತೆರೆದು ನಮ್ಗೆ ಅಲ್ಲಿ ಹೋಗೋದು ಆಲಿಕ್ಕೂ ಇಲ್ಲೇ ನಿಂತು ಬೀರಪ್ಪ ಮುತ್ತೆ ದರ್ಶನ ಮಾಡ್ಕೊಳ್ತೀನಿ ನೋಡಿ. ಕೈ ಮುಗಿಬಿಡ್ತೀನಿ, ನೀನೇ ಅಪ್ಪ ಇವನ ನಿಂದಿರು ಅಂತೇಳಿ ನೋಡ್ತಿರ್ಬೇಕು. ಎಲ್ಲನೂ ಇನ್ನೂ ಅಡುಗೆ ಪಡ್ಸಾಲಿ ಕಸ ಹೊಡಿಗಿಲ್ಲ, ಏನೂ ಕಸ ಹೊಡಿಲ್ರಿ. ಎದ್ದು ಬರೀ ಲಾಗ್ ಮಾಡೋದಾಗೈತೆ. ಎಲ್ಲ ಕ್ಲೀನ್ ಮಾಡಿ. ಟೈಮು 6 ಗಂಟೆ ಆಗೇ ಬಿಡ್ತು. 5:30 ಎದ್ದೀನಿ, 6 ಗಂಟೆ ಆಯಿತು. ಇವಾಗ ಇಡ್ಲಿಗೆ ಹಚ್ಚಿನ್ರಿ, ಚಟ್ನಿ ಮಾಡಬೇಕು. ನಂಗೆ ಕಸ ಹೊಡಿಗಿಲ್ಲ, ಪಡ್ಸಾಲಿ ಎಲ್ಲ ಕಸ ಗುಡ್ಸಿಲ್ರಿ. ಅಡುಗೆ ಮನೆ ಕಸ ಗುಡಿಸಿ ಗ್ಯಾಸ್ ಒರೆಸ್ಕೊಂಡು ಒಲೆ ತೊಳ್ಕೊಂಡು ಅಡುಗೆ ಮಾಡಾಕತ್ತೀನಿ. ಇಸು ಬಟ್ಟೆ ಮಡ್ಚಿಡ್ಬೇಕು. ಶ್ರವಣ ಬಟ್ಟೆ ಮ್ಯಾಗಿನ ತೊಗೊಂಬಂದು ತೊಗೊಂಡು ಒಗದ ಹೊಡಿ ನೀರು ಕಾಸಿನ್ರಿ. ಆಕಿ ಬಿಸಿನೀರು ಹಾಕೊಳಕ್ಕೆ ಹೋಗಿ ಎಷ್ಟು ನೀರು ಚೆಲ್ಲ ಹೊಡಿ. ಶ್ರಾವಣಿ ಜಾಕ್ ನಡೆದೈತ್ರಿ. 6 ಗಂಟೆ ಅದು ಟೈಮ್ ಬರಬ್ಬರಿ. ಈ ಕಡೆ ಕೊಬ್ಬರಿ ಸಂಜೆನಾಗ ಇಟ್ಟಿದ್ದೆ, ಈ ಕಡೆ ಶೇಂಗಾ ಇವಾಗ ಹುರ್ಕೊಂಡು ಸ್ವಚ್ಛ ಮಾಡಿಟ್ಟಿನಿ. ಕೊಬ್ಬರಿ ಶೇಂಗಾ ಹಾಕಿ ಬಿಸಿನೀರು ಹಾಕ್ಬೇಕ್ರಿ ಚಟ್ನಿ ಮಾಡಾಗ. ಒಟ್ಟು ಆಸಲ್ರಿ ಮಕ್ಳು ಬುತ್ತಿ ಕಟ್ಕೊಂಡು ಹೋಗ್ತಾರಲ್ಲ, ಆಸದು ನೋಡಿ. ರುಬ್ಬಾಗೂ ಬಿಸಿನೀರು ಹಾಕಬೇಕು, ಒಗ್ಗರಣೆಗೂ ಬಿಸಿನೀರು ಹಾಕ್ಬೇಕು. ನಿಮ್ಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಕೊತ್ತಂಬರಿ ಐತೆ, ಅದು ಶೇಂಗಾ ಕೊಬ್ಬರಿ ಕೊತ್ತಂಬರಿ ಕರಿಬೇವು 1-2 ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕಿ ಸಾಸ್ಮೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತೀವಿ ನೋಡಿ. ಇಷ್ಟೇ ಚಟ್ನಿ ಮಾಡೋದು. ಮಸ್ತ್ ಇರುತ್ತೆ. ಬೇಕಾ ಒಗ್ಗರಣೆ ಒಂದು ಸೆಳ್ಳು ಹಾಕ್ಬೋದು, ಮಸ್ತ್ ಸಖತ್ತಾಗಿರುತ್ತೆ. ಈ ಕಡೆನೈತೆ ಇಡ್ಲಿ ರೆಡಿ ಹಾಕತ್ತವ್ರಿ. ಶ್ರಾವಣಿಗೆ ಮಸ್ತ್ ಕುದಿಯಾಕತ್ತಾವ ನೋಡಿ. ಈಗ ಕುದಿಯಾಕಿಟ್ಟಿನಿ. 7 ಕೋತಾಡ್ರಿ ಆಕಿ. 7-5 ನಿಮಿಷ 10 ನಿಮಿಷ ಕಮ್ಮಿ ಇರುತ್ತೆ, 15 ನಿಮಿಷ ಹೋತಾಳ. ಮಲ್ಲಿ ಆಕಿ ಭಾಳ ಬುತ್ತಿ ಮಾಡಿ ಕಟ್ಟಿ ಮತ್ತು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ತೀನಿ ನೋಡಿ. ಆಕಿ ಹೋಗಿಂದ ಬರೀ ಶ್ರಾವಣಿ ರೆಡಿ ಮಾಡಿ ಮಸ್ತ್ ಸಿಗೋಣ ಬುತ್ತಿಗೆ ರೆಡಿ ಮಾಡಿ ನೋಡಿರಿ. ಚಟ್ನಿ ಮಾಡಿದೆ. ಶ್ರಾವಣಿ 2 ಇಡ್ಲಿ ತಿಂದ್ಲಿ ಈಗ. ಯಾಕಂದ್ರೆ ಮಧ್ಯಾಹ್ನ ರೊಟ್ಟಿ ಪಲ್ಯ ಹೊಡೆ ತುಂಬ್ತಿದ್ರಿ, ಇಡ್ಲಿ ದೋಸೆ ಎಲ್ಲ ಹೊಡೆ ತುಂಬ ನೋಡಿ. ಹಿಂಗಾಗಿ ಬಿಸಿವು 4 ಹಾಕೊಂಡೋಗಿದ್ದೆ, 2 ತಿಂದ್ಲು, 2 ಹಂಗೆ ಇಟ್ಟ ಹೊಡಿ. 8 ಕಟ್ಟಿನ್ರಿ. ಮಧ್ಯಾಹ್ನಕ್ಕೆ 4, ಮುಂಜಾನೆ 4 ಸಾಕು ರಗಡ ಆತಾವು. ರೊಟ್ಟಿ ಪಲ್ಯನೇ ಚಲೋ ರೀ, ಬೆಸ್ಟ್ ಮಕ್ಕಳಿಗೆ. ಶ್ರಾವಣಿನೂ ಅನ್ನಕ್ಕಿ ಮಮ್ಮಿ ಇಡ್ಲಿ ತರ್ತಾರೆ ದೋಸೆ ತರ್ತಾರಂತ, ಅದಕ್ಕೆ ಒಂದಿನ ಮಾಡಿದ್ರೆ ಆಯ್ತು, ಯಾವಾಗಾರ ಒಂದಿನ ಅಂಥೇಳಿ ಮಾಡಿದ್ದೀನಿ ರೀ. ಸಾಂಬಾರು ಮಾತ್ರ ಸಂಜೆ ಇತ್ತು, ಕಟ್ಟಿಲ್ಲ. ಚಟ್ನಿ ಇಡ್ಲಿ ಕಟ್ಟಿನಿ. ಇವು ಬಿಸಿನೀರು ಕಾಯಿಸಿದ್ದೀನಿ ರೀ ಚಟ್ನಿ ಆಗಾಕ. ಬಿಸಿನೀರು ಕಾಯಿಸಿ ಚಟ್ನಿ ಮಾಡ್ರೆ ಅಳಸಲ್ಲ ಅಂತ ನೋಡಿ. ನಾನು ಕೂಡ ಮಾಡೀನಿ ರೀ, ಟ್ರೈ ಮಾಡೀನಿ. ಮಕ್ಕಳು ಮಧ್ಯಾಹ್ನ ಡಬ್ಬಿ ಕಟ್ತಿರ್ತಿರಲ್ಲ, ಅಳಿಸಿಬಿಡುತ್ತೆ ಚಟ್ನಿ. ಅದೇ ಬಿಸಿನೀರು ಹಾಕಿ ರುಬ್ಬೇಕ್ರಿ. ಬಿಸಿನೀರು ಹಾಕಿ ಚಟ್ನಿ ಮಾಡ್ಬೇಕು. ಒಟ್ಟು ತಣ್ಣೀರು ಹಚ್ಚಬಾರ್ದ್ರಿ ಚಟ್ನಿ ಮಾಡಾಗ. ಇಡ್ಲಿದು ಒಳ್ಳೆ ಇಡ್ಲಿ ಹಾಕಿಡಬೇಕು. ಈಗ ಅಷ್ಟು ಆಂಗ್ಲ ಮನೆ ಎಲ್ಲ ಕಸ ಗುಡಿಸ್ಬೇಕ್ರಿ. ಬೆಳಕು ಹೊಂಟು ನೋಡಿ ತಿರುಗಿ. ಶ್ರಾವಣಿಗೂ ಡಬ್ಬಿ ರೆಡಿ ಮಾಡೀನಿ, ಅಕ್ಕಿನೂ ಕೂಡ ರೆಡಿ ಆಗ್ಯಾಳ. ಶ್ರವಣ್ ಕುಮಾರ್ನ ಮಲ್ಕೊಂಡು ನೋಡಿ. ಏನು ಹುಡ್ಕಾಡಕತ್ತಿ ಅಮ್ಮ? ಏನು ಹುಡ್ಕಾಡಕತ್ತಿದ್ದಿ? ಬ್ಯಾಂಗಲ್ಸಾ ಅಂದ್ರೆ ರೆಡಿ ಆಗ್ಯಾವಡಿ ಶ್ರಾವಣಿ. ಅವು ಇಡ್ಲಿ ನಾವು ಎಡ್ಡೆ ತಿಂದಿಲ್ಲ. ಹುಡ್ರು ಮಕ್ಕಳು ತಿನ್ನೋಕತ್ತಾರ ನೋಡಿ. 4 ಇಡ್ಲಿ ಭಾಳ ಏನ್ರಿ ಇವ್ರಿಗೆ. ನಾವು ತಿಂತೀವ್ರಿ, ಇವ್ರು ತಿನ್ನೋದು ನೋಡಿ. ನಾವು ಸಣ್ಣವ್ರದಾಗ ಏನು ಬಿಸಿ ಇಡೋದಿಲ್ಲ, ಬ್ರೆಡ್ ಇದಿಲ್ಲ, ಏನುದಿಲ್ಲ ರೀ. ಬರೀ ರೊಟ್ಟಿ ಪಲ್ಯ. ಹಣ್ಣು ಸಣ್ಣಕ್ಕಿದ್ದಿಲ್ಲ ನಾವು ಸಣ್ಣವ್ರದಾಗ. ಅವೆಲ್ಲ ಭಾಳ ಕಷ್ಟ ಇತ್ತು. ನಾವು ಬೆಳೆದ ರೀತಿ ನೋಡಿದ್ರೆ ಇವ್ರು ಬೆಳೆ ರೀತಿ ನೋಡಿದ್ರೆ ಭಾಳ ಫರಕ್ ಐತ್ರಿ. ಮತ್ತು ಇವ್ರಿಗಿಂತ ಇನ್ನೊಂದಿಷ್ಟು ಮಕ್ಕಳು ಭಾಳ ಫರಕ್ ಐತೆ. ಬರೀ ಚಾಕ್ಲೇಟ್ ಬಿಸ್ಕಿಟ್ ಮ್ಯಾಗ ಇರ್ತಾರೆ ಅವರು, ಸೇವಾ ಇಂಥವ್ರ ಮ್ಯಾಗ. ಇವ್ರಿಗೆ ಯಾವ್ದಾರ ಯಾವುದೋ ತಿನ್ನೋಕೆ ಕೊರತೆ ಇಲ್ಲ. 3 ಹೊತ್ತೂ ಯಾವ್ದಾರು ಅಡುಗೆ ಚಲೋ ಅಡುಗೆ ಸಿಗುತ್ತೆ. ನಮಗೆ ರೊಟ್ಟಿ ಪಲ್ಯ ಯಾವ್ದಾರ ಮುಟ್ಟಿಗೆ, ಸಜ್ಜಿ ಮುಟ್ಟಿಗೆ, ಜೋಳ ಮುಟ್ಟಿಗಿಂತ ಭಾಳ ತಿಂದೀವಿ ನಾವು. ಏನು ಬಾ ಹೋತ್ಯಾ ಹುಷಾರು ನೋಡ. ನೀರು ಜಾಸ್ತಿ ಕುಡಿಯಲಾಗ್ಯಾಡ್ರಿ, ಕಣ್ಣೆಲ್ಲ ಕೆಂಪಾಗ್ಯಾವು. ಮತ್ತು ಟಾಯ್ಲೆಟ್ಗೆ ಹೋತಾಳ್ರಿ. ಅಲ್ಲಿ ರಗತ್ತ ಕೀವ ಮಲು ಕುನ್ಸಾಕತ್ತೈತೆ ಅಂತ ನೋಡಿ. ಟಾಯ್ಲೆಟ್ಗೆ ಹೋಗಲಿ
ಅದಕ್ಕೆ ನೀರು ಜಾಸ್ತಿ ಕುಡವ ಅಂತೀನಿ. ನೀರಿನ ಇರ್ತನಕ ಅಷ್ಟೇ ಕುಡಿತಾಳ್ರಿ. ನಾ ಇಲ್ಲಿ ಹೊರ ಹೋಗಿದ್ದು ಏನು ಮಾಡ್ತಾ ಯಾರಿಗೆ ಗೊತ್ತ್ರಿ. ಸಾಲಿಗೆ ಹೋರಾಗ ಬಾಟ್ಲಿ ಖಾಲಿ ಆಗಿರ್ಬೇಕಮ್ಮ. ನಮ್ಮ ಸಬ್ಸ್ಕ್ರೈಬರ್ ಅದಾರ ಅಂತೀರಿ, ಮಾತಾಡ್ಸ್ತಾರಂದಿನ ಏನಂತಾರೆ? ಹಾಂ ಹೋಯ್ ಬಾ ಸಬ್ಸ್ಕ್ರೈಬರ್, ನಮ್ಮ ಸಬ್ಸ್ಕ್ರೈಬರ್ ಅದಾರ ಅಂತ್ರಿ. ಇವ್ರು ಸಾಲಿ ತಕ ಈಕಿ ಒದರ್ತಾರಂತ, ಒದರ್ತಾರಂತ ಈಕಿ ನಿಮ್ಮ ಸಾಲಿಗೆ ಬರ್ತಾರ ಅವರು? ಕಳ್ಕೊಂಡಿ ಏನದ ಬಾ ಹೋಗಿ ಬಾ ಹುಷಾರು ನೋಡು. ಆಕೆ ಹೋಗೋರಾಗ ಒಳಗಿನ ಇಟ್ಟು ಕ್ಲೀನ್ ಮಾಡ್ತೀನಿ. ಆಮೇಲೆ ಏನೈತೆ ಮೊನ್ನೆ ನಮ್ಮ ಶ್ರಾವಣಿ ಚಪ್ಪಲ್ ಹರಿದವ್ರಿ. ಏನೋ ಅಂದ್ರಂದಿಲ್ಲ ಅಕ್ಕೋರು. ಈಕಿನೂ ಚಪ್ಪಲ್ ಹರಿದವ್ರಿ ತರಬೇಕು. ಅದು ಉಂಕ್ಟಿಕ್ಕಿಟ್ಟೈತಿ ಹಂಗೆ ಬರಾಕತ್ತಾಕಿ. ಬಾವಿ ನಮ್ಮ ಮನ್ಯಾಗ ನಮ್ಮ ಅವ್ವಿವು ದೊಡ್ಡಕ್ಕಿನ ಚಪ್ಪಲ್ ಅದಾವ ಕೊಡ್ತೀನಿ ಅಲ್ಲಂತ. ಇಲ್ಲ ಅಳಕ್ಕ ಅಂತೇಳಿ ಅವನ್ನ ಹಾಕೊಂಬಂದಾಳ. ಇವತ್ತು ನಾನು ಮುದ್ದೆ ಒಳಗೆ ಹೋಗ್ಬೇಕ್ರಿ. ಅವನು ಬರ್ತಾಳ. ಹೋದ್ನ ಹಾಕೀನಿ, ಕಿತ್ತಿತ್ತು ಹಾಕೀನಿ. ಅದು ಮಗ್ಲ ಅಮ್ಮಂಗೆ ಒರೆಸ್ಬೇಕಾದ ಚಪ್ಪಲು. ಹುಷಾರು ನಾವು. ನಾ ಓದ್ನ್ಯಾ ಬಾಯ್. ಹೋಗ್ಬೋ ಹುಷಾರು ನೋಡು. ಟೈಮ್ ಆಗೈತು. ಟೈಮ್ ನೋಡಿ ಹಾಗೇ ಬಿಡತ್ರಿ. 7-15 ನಿಮಿಷ ಕಮ್ಮಿ ಇರೋಕ್ಕೆ ವ್ಯಾನ್ ಬರ್ತೈತಿ. ಹಾಗೇ ಬಿಟ್ಟು ಟೈಮ್ ಹೆಂಗಾಗುತ್ತೋ ಗೊತ್ತಾಗಲ್ಲ. ಬರೋದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ. ಇವಾಗ ಬಟ್ಟೆ ಮಡ್ಚೋದು. ಶ್ರಾವಣಿ ಹೋಗೋಣ ಕಸ ಗುಡಿಸ್ಬೇಡ್ರಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಹೇಳ್ಯಾರ. ಹೋಮ್ಮ ಇವು ಹಾಸಿಗೆ ಮಡ್ಚು ಎಲ್ಲ ಬಟ್ಟೆ ಮಡ್ಚು ಎಲ್ಲ ಬುಕ್ಕ ಪಕ್ಕ ತೆಗೆದು ಆಮೇಲೆ ಕಸ ಗುಡಿಸ್ತೀವಿ ನೋಡಿ. ಶ್ರಾವಣಿ ಸ್ಕೂಲಿಗೆ ಹೋಗಿಂದ ಎಟ್ಟತನ ಬಿಟ್ಟು ಕಂಗ್ಳ ಕಸ ಗುಡಿಸೊಂದು ರಂಗೋಲಿ ಹಾಕಿ ಟೈಮ್ 8 ಗಂಟೆ ಆಗೈತಿ. ಎಲ್ಲ ಮನೆಯೂ ಕ್ಲೀನ್ ಆಗೈತಿ ರೀ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಮತ್ತು ಇಡ್ಲಿ ಹಾಕಿಟ್ಟೀನಿ ರೀ. ಶ್ರಾವಣಿ ಹೋಗಿಂದ ಶ್ರಾವಣ್ ಕುಮಾರು ಐಡೆಂಟಿ ಕಾರ್ಡ್ ಕೊಟ್ಟಾರ ನೋಡಿ, ಕಾಣ್ತಿರ್ಬೇಕು ನಿಮ್ಗೆ. ಟೈಮ್ ನೋಡ್ತಿರ್ಬೇಕು. ಬರೋಬ್ಬರಿ 8 ಗಂಟೆ ಆಯ್ತು ನಾವು ಟೈಮ್. ಇನ್ನು ಶ್ರಾವಣ ಜಾಕ ಮಾಡಿಸೋದು, ಶ್ರಾವಣ ಊಟ ಮಾಡಿಸೋದು, ಶ್ರಾವಣ ರೆಡಿ ಮಾಡಿಸೋದು ಮಾಡ್ಬೇಕ್ರಿ. ಐಡೆಂಟಿ ಕಾರ್ಡ್ ಯಾಡದ ನೋಡಿ. ಇದು ಶ್ರಾವಣಂದು, ಇದು ಶ್ರಾವಣಿದು. ಶ್ರಾವಣಿದು ಈ ಇದು ಹಬ್ಬದೇ ಸಾಲ ಐತ್ರಿ. ಇದು ಬೇರೆ ಸಾಲಿಗೆ ಹೊಂಟಾಗ ಕೊಟ್ಟಿಲ್ಲ ನೋಡಿ. ಎಲ್ಲ ಅಟ್ಟನ್ನು ಕ್ಲೀನ್ ಆಗೈತಿ. ಮ್ಯಾಗಿನ ಬಟ್ಟೆನೂ ಮಡಚಿಟ್ಟೆ. ಇವು ಕರಿಬಿ ಹಾಕ್ಬೇಕಂತ ನಿಂತ ಹಾಕೋದಾಗವಲ್ಲ ನೋಡಿ. ಶಮಾನ ಎಬ್ಬಿಸಿ ಇವಾಗ ಹೋಗ್ಯಾನ್ರಿ ಹೊರಗವ. ಜಾಕ ಮಾಡಿಸ್ಬೇಕು ಅವನ್ನ. ಅಷ್ಟು ಕ್ಲೀನಾಗೈತೆ. ಅಡುಗೆ ಮಣ್ಣು ಸ್ವಲ್ಪ ಎಲ್ಲ ಅಷ್ಟು ಆಲ್ಮೋಸ್ಟು ಕ್ಲೀನ್ ಮಾಡ್ಕೊಂಡು ಮುಚ್ಚಿಟ್ಟೀನಿ ರೀ. ಇನ್ನು ಇಡ್ಲಿಗೆ ಇಟ್ಟೀನಿ ಕುಕ್ಕರ್ಗೆ. ಇಡ್ಲಿ ಅದು ಅಂದ್ರೆ ಒಂದಿಷ್ಟು ನೀರು ಕಾಸ್ಕೊಂಡು ಅವ್ನು ಜಾಕ ಮಾಡಿಸ್ತೀನಿ ರೀ. ಅವ್ನು ಜಾಕ ಮಾಡಿಸಿ ಅವ್ನು ರೆಡಿ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ. 8 ಆಗೈತೆ. 9 ತನಕ ಒಂದೇ ಕೆಲಸ ಆಗುತ್ತೆ ನೋಡಿ. ಅವ್ನು ಜಾಕ ಊಟ ಬುತ್ತಿ ಕಟ್ಟೋದು ಮಾಡೋದು. ಇಡ್ಲಿ ಅಷ್ಟೇ ಮಾಡೋದ್ರಿ. ಚಟ್ನಿ ಸಾಂಬಾರು ಐತಿ. ಸಾಂಬಾರು ಸಂಜೆನ ಬೇಳೆ ಸಾಂಬಾರು ಚಟ್ನಿ ಐತಿ. ಮುಂಜಾನೆ ಮಾಡೀನಿ. ಚಟ್ನಿ ಕಟ್ಟಿಬಿಡ್ತೀನಿ ರೀ. ಹೋಗೋರಾಗ ನಂದು ಜಾಕ ಪೂಜೆ ರಾಯರ ಪೂಜೆ ರೀ. ಇವತ್ತು ಗುರುವಾರ ಆತಂದ್ರೆ ನಾನು ಆಮೇಲೆ ಬಟ್ಟೆ ಬಾಂಡೆ ಮಾಡ್ಕೊಳಕ್ಕೆ ಬರ್ತಾರೆ ನೋಡೋಣ್ರಿ. ಮೊದಲು ಅವ್ನು ರೆಡಿ ಮಾಡಿ ಎಲ್ಲ ಮಾಡಿ ಆಮೇಲೆ ನಾನು ಜಾಕ ಮಾಡಿ ರಾಯರ ಪೂಜೆ ಮಾಡ್ತೀನಿ ನೋಡಿ. ಇವತ್ತೆಲ್ಲರೂ ಗುರುವಾರ ರಾಯರ ಪೂಜೆ ಮಾಡ್ತೀರಿ. ಒಳ್ಳೇದಾಗಲಿ. ಗುಡ್ ಮಾರ್ನಿಂಗ್. ನೋಡಿ ಶ್ರವಣ್ ಕುಮಾರ್ನು ಸ್ಕೂಲಿಗೆ ರೆಡಿ ಮಾಡಿದ. ಇವನು ರೆಡಿ ಮಾಡೋದಾಯ್ತು ನೋಡಿ. ನಂದು ಜಾಕಿಲ್ಲ. ಹೋಗಪ್ಪ ಮೆಲ್ಕೋಗು. ನೀ ಅಲ್ಲಿ ಹೋಗೋರಾಗ ಅಲ್ಲಿಗೆ ಬರ್ತೋಗು. ಟೈಮ್ ಆಗೇ ಬಿಡ್ತು. 9 ಆಗಿಬಿಡ್ತು. ಕರೆಕ್ಟ್ ಆಯ್ತು ನೋಡಿ. ಹುಷಾರ ಅಪ್ಪಾಜಿ. ಚಪ್ಪಲ್ ಸೀದಾ ಹಾಕ್ಕೊಂಡು ಹೋಗು. ವ್ಯಾನ್ ಯಾರನ್ನ ಕೊಡೋಕೈತಿ. ಹೋಗು ಮೆಲ್ಕ. ಅದೇ ನಿಮ್ಮ ವ್ಯಾನ್ ಅದು ನೋಡ್ಬೇಕಾರೆ ನಿಮ್ದ ವ್ಯಾನ್ ಯಾರನ್ನ ಕೊಟ್ಟೈತಿ. ಹೌದಾ? ನಿಮ್ಮ ವ್ಯಾನ್ ಹೌದಾ? ಅಲ್ಲ ಹಾಂ ಅಲ್ಲ. ಹುಷಾರಾಗು. ಇನ್ನೂ ವ್ಯಾನ್ ಬಂದಿಲ್ಲ ನೋಡಿ. ಶ್ರವಣ್ ಕುಂತಾನಲ್ಲಿ ಹಿಂಗೆ 9ಕ್ಕೆ ಬರ್ತಾ, 9:05ಕ್ಕೆ ಬರ್ತಾ, 9:10ಕ್ಕೆ ಬರ್ತಾ. ಟೈಮ್ನ 9ಕ್ಕೆ 5 ನಿಮಿಷ ಕಮ್ಮಿ ಇರ್ತಾ. ಅವಾಗ ಬರ್ತಾ. ಟೈಮಿಂಗ್ ಇಲ್ಲ ನೋಡಿ. ನನಗೂ ನೀರು ಕಾಸಕ್ಕೆ ಇಟ್ಟೀನಿ ರೀ. ನಾನು ಕೂಡ ನೀರು ಕಾದಿರಬೇಕು. ಶ್ರವಣ್ ಯಾಕೆ ಒಟ್ಟು ಅಂತಿದ್ದೀನಿ ರೀ. ಕಾದೂಳು ತೆಗೆದು ನೋಡಿ. ಅವಾಗ ಕಾದೂಳು ತೆಗೆದು ಊಟ ಉಣಿಸಿ ಕಾದೂಳು ತೆಗೆದು ಹಿಂಗೆ ಲೇಟ್ ಆಯಿತು. ಬನ್ನಿ ನಾನು ಜಾಕ ಮಾಡಿ ರಾಯರ ಪೂಜೆ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ಶ್ರವಣ ಸ್ಕೂಲಿಗೆ ಹೋಗ್ತಾನೆ ಯಾವುದೂ ಕೆಲಸ ನೋಡಿ. ಅವ್ರದ್ದೇ ಆಗಿಬಿಡುತ್ತೆ. ಶ್ರವಣ್ ಕುಮಾರ ಹೋಗೋತಾನೆ 9 ತನಕ ಯಾವುದೂ ಕೆಲಸಕ್ಕೆ ಹಾಕೋಕ್ಕಾಗಲ್ಲ. ಅವ್ರು ಹೋಗಿಂದಾನೆ
ರಾಯರ ಪೂಜೆ ಆಯಿತು. 10 ಗಂಟೆ ಹಾಕಿ ಬಂದಿರ್ಬೇಕ್ರಿ ಇವಾಗ ಟೈಮು. ಎಲ್ಲ ಪೂಜೆನೂ ಆಯ್ತು ನೋಡಿ ರಾಯರದು. ಇವತ್ತು ಗುರುವಾರ, ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ನೀವು ಕೂಡ ರಾಯರ ಪೂಜೆ ಯಾರ್ಯಾರು ಮಾಡ್ರಿ ಅಂತ ಕಮೆಂಟ್ ಮಾಡಿ. ಈ ಥರ ಪೂಜೆ ಆಗೈತೆ ನೋಡಿ. ಫಿಕ್ಸ್ ಗುರುವಾರಕ್ಕೊಮ್ಮೆ ಈ ಥರ ಪೂಜೆ ಮಾಡ್ತೀನಿ ನಾನು ಇಷ್ಟೇ ನಡೆಸ್ಯಾನ ರಾಯರು. ಇಷ್ಟೇ ನಡೆಸ್ಕೋತಾ ಬಂದು ನೋಡಿ. ನಮ್ಮ ಭಕ್ತಿ ಎಷ್ಟಿರುತ್ತೋ ಅಷ್ಟು ಪಾಲಿಸ್ಕೊತ ಹೋಗೋದು. ಅವೆಲ್ಲ ಸೇವಂತಿಗೆ ಹೂವು ಅವೆಲ್ಲ ತಂದು ತುಳಸಿ ಹಾಕಿ ರಾಯರ ಪೂಜೆ ಮಾಡಿ ಒಳ್ಳೇದಂತ. ತುಳಸಿ ಐತ್ರಿ, ಅದು ಹೆಂಗೆ ಸರ ಮಾಡಬೇಕು ಹೆಂಗಿಲ್ಲ ಗೊತ್ತಿಲ್ಲ. ಹಿಂಗಾಗಿ ಇಷ್ಟೇ ಹೂವು ಏರಿಸ್ತೀನಿ. ಹೂವು ಏರಿಸಿ ಸಿಂಪಲ ಪೂಜೆ ಮಾಡಿಬಿಡ್ತೀನಿ. ಭಕ್ತಿ ಅಂತ ಮಾಡಿದ್ರು ಎಲ್ಲ ದೇವ್ರಿಗೆ ಒಳ್ಳೇದು ನೋಡಿ. ಏನು ಹಾಕ್ತೀವಿ, ಏನು ದೇವರಿಗೆ ನೈವೇದ್ಯ ಇಡ್ತೀವಿ ಮುಖ್ಯ ಅಲ್ಲ, ನಮ್ಮ ಭಕ್ತಿನೇ ಮುಖ್ಯವಾಗುತ್ತೆ ನೋಡಿ. ಬರೀ ನಾನು ಕೂಡ ನಾಷ್ಟ ಮಾಡಿ ಹೊಸ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮಾಡಬೇಕು. ನಾಷ್ಟ ಮಾಡೋಣ ಬರ್ರಿ. ಬಾಂಡೆ ತಿಕ್ಲು ನಾಷ್ಟ ಮಾಡೋ ಅಂತ ವಿಚಾರ ಮಾಡಾಕತ್ ನೋಡಿ. ಇಷ್ಟು ಬಾಂಡೆ ಅದಾವು, ಬಟ್ಟೆ ಅದಾವು. ನಾಷ್ಟ ಮಾಡೇ ಅಷ್ಟು ಬಾಂಡೆ ಖಾಲಿ ಮಾಡ್ಕೊಂಡು ಬಟ್ಟೆ ಬಾಂಡೆ ಮಾಡಿದ್ರಾತ ಅಂತೇಳಿ ಸಾಂಬಾರು ಕಾಸಕ್ಕಿಟ್ಟು ನೋಡಿ. ಸಾಂಬಾರು ಕಾಸಕ್ಕಿಟ್ಟಿನಿ. ಬರೀ ನಾಷ್ಟ ಮಾಡೋನು. ಚಟ್ನಿ ಹಾಕೀನಿ ಬಟ್ಲಕ್ಕೆ. ಸಾಂಬಾರು ಒಂದು ಕಾಯ್ತಂದ್ರೆ ಸಾಂಬಾರು ಒಂದು ಹಾಕ್ಬೇಕಂತ. ಅವ್ರು ಮಾತ್ರ ಸಾಂಬಾರು ಯಾರು ಮುಟ್ಟಿಲ್ರಿ, ನಾನು ಒಬ್ಬೇ ಉಣ್ಣೋದು ನೋಡಿ. ಸಾಂಬಾರು ಉಂಡು ಉಳಿತಂದ್ರೆ ಉಣ್ತೀವಿ. ನಾವೇನು ಕೆಡ್ಸಲ್ಲ. ಕಾಸಿ ಬೇಳೆ ಸಾಂಬಾರು ಹೆಂಗೆ ಕೆಡಲ್ಲ. ಈ ಕಡೆ ಇಡ್ಲಿನ ರೆಡಿ ಆಗ್ಯಾವು. ಇನ್ನೂ ಸ್ವಲ್ಪ ಹಿಟ್ಟು ಉಳ್ದೈತ್ರಿ. ಈ ಕಡೆ ಮಸ್ತ್ ಬಿಸಿ ಇಡ್ಲಿ ರೆಡಿ ಆಗ್ಯಾವು. ನಾಷ್ಟ ಹಾಕೊಂಡು ಬರ್ರಿ. ದರ ಸಲಕ್ಕಿಂತ ಈ ಸಲ ಇಡ್ಲಿ ಮಸ್ತ್ ಬಂದವ್ರಿ. ಸೇಮ್ ಹೋಟೆಲ್ ಸೇಮ್ ಬಂದ ನೋಡಿ. ಇಡ್ಲಿ ಮನೆ ಮ್ಯಾಗ ಪಾಟ್ ಐತೆ ನೋಡಿ. ದರ ಸಲ ಎಷ್ಟೇ ಮಾಡ್ತಿದ್ರೆ ಇಷ್ಟು ಮನ್ಸಿಗೆ ಬರ್ತಿದ್ದಿಲ್ಲ. ಸಣ್ಣವು ದೊಡ್ಡ 4 ಇಡ್ಲಿ ತಿನ್ನೋರಾಗ ಹೊಟ್ಟೆ ತುಂಬೋಗುತ್ತೆ ನೋಡಿ. ಅಂತಿಂತ ಆಗ್ಯಾವು. ಇಡ್ಲಿ ಮನೆ ಮ್ಯಾಗ ಪಾಟ್ ನೋಡಿ. ನಂದು ಟೀಲಿಂದ ಇಡ್ಲಿ ಮನ್ಯಾಗ ಮಾಡ್ತಿದ್ದೆ. ಇದು ಅಲ್ಯೂಮಿನಿಯಮ್ ಐತ್ರಿ. ಹಳೇವು ಏನು ಬಾಂಡೆ ಸಾಮಾನ್ದಾರ ಅವೇ. ಎದ್ರಾಗ ಏನು ಮಾಡ್ಬೇಕು, ಅಲ್ಯೂಮಿನಿಯಮ್ನ್ಯಾಗ ಮಾಡಿದ್ರೇ ಇಡ್ಲಿ ಮಸ್ತ್ ಬರ್ತಾವೆ. ಇಡ್ಲಿ ಕಾಚೆ ಪ್ಲಾಸ್ಟಿಕ್ ತರಿಸಿದ್ದೆ. ನಮ್ಮ ಮೊಯ್ನಿ ಬೇದ್ಲು, ಬ್ಯಾಡ ಆಂಟಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ, ಚಲೋ ಅಲ್ಲದು ಅಂಥೇಳಿ ಅಂದರು. ಹಿಂಗಾಗಿ ಪ್ಲಾಸ್ಟಿಕ್ ಬಿಟ್ಟು ನೋಡಿ. ನನಗೆ ಇಡ್ಲಿ ಒಳಗೆ ಚಟ್ನಿಗಿಂತ ಸಾಂಬಾರು ಒಂದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನೋಡಿ. ಬರೀ ಇವತ್ತಿನ ನಾಷ್ಟಕ್ಕೆ ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರು ವಡಾದ್ರೆ ಮಸ್ತ್ ಆತಿತ್ರಿ. ಅವು ತೋರಿಸ್ತೀನಿ ಬರ್ರಿ ನಿಮ್ಗೆ. ಅವು ರಿನ್ವಾಲ್ ಮಾಡೀನಿ. ನಾಳೆಗೆ ಒಯ್ತಾರೆ ಬಂದು. ಇವು ಮಿಶೋಳು ಮಾಡಿದ್ದೀವಿ ರೀ. ಈ ಥರ ಇಡ್ಲಿಗೆ ಹಾಕ್ತಾರೆ ನೋಡಿ. ನೋಡಿರ್ಬೇಕು ನೀವು. ತೋರಿಸ್ತೀನಿ. ವಾಸನೆ ನೋಡ್ರ ಹೊಲಸ ವಾಸನೆ ಅಷ್ಟು ನಾರ್ತಾವ್ರಿ. ಮತ್ತು ಇನ್ನು ಸುಡಿದ್ರ ಕುದ್ದು ಪ್ಲಾಸ್ಟಿಕ್ ಬಿಡಲ್ಲ ಅನ್ನೋದು ಏನು ಗ್ಯಾರಂಟಿ ಹೇಳ್ರಿ. ಹಿಂಗಾಗಿ ನಮ್ಮ ಮೊಯ್ನಿಗೆ ಫೋನ್ ಅದೇ ಟೈಮಿಗೆ ಇದು ಆರ್ಡ್ರ್ ಬಂತು. ನಮ್ಮ ಮೊಯ್ನಿಗೂ ಫೋನ್ ಹಚ್ಚಿದ್ಯಾ, ಹಿಂಗೆ ಒಯ್ನಿ ಅಂತೇಳಿ. ಬೇಡ ಆಂಟಿ ಇವನು ಯೂಸ್ ಮಾಡಬೇಡ, ಮಕ್ಳಿಗೆ ಹೆಲ್ತಿ ಭಾಳ ಪ್ರಾಬ್ಲಮ್ ಐತೆ, ಒಟ್ಟು ಎದ್ರಾಗೂ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ ಅಂತೇಳಿ. ಒಂದು ಓಪನ್ ಮಾಡಿ ನೋಡಿ ನಾವು, ಇನ್ನೊಂದು ಓಪನ್ ಮಾಡಿಲ್ಲ. ಹಂಗೆ ಇಟ್ಟಿರಿ. ಗಬ್ಬು ನಾರ್ತ ನೋಡಿರಿ. ಈ ಥರ ಇಡ್ಲಿ ಮಾಡೋಕೆ ಇವ್ನು ಯೂಸ್ ಮಾಡಬಾರ್ದಂತ್ರಿ. ಅದಕ್ಕೆ ವಾಪಸ್ ರಿಟರ್ನ್ ಹಾಕೀನಿ. ನಾಳೆ ಬಂದು ಹೋಗ್ತಾರೆ ನೋಡಿ ಇವನ್ನ. ಅದೇ ಹೆಂಗೆ ಓಪನ್ ಮಾಡಿ ಹಂಗೆ ಪ್ಯಾಕ್ ಮಾಡಿ ಇಟ್ಟು ನೋಡಿ. ಒಳ್ಳೆ ಕೊಡ್ಬೇಕಂತ. ನೀವೆಲ್ಲ ನಾಷ್ಟಕ್ಕೆ ಏನು ಮಾಡಿದ್ರಂತ ಕಮೆಂಟ್ ಮಾಡಿ. ಇದಿಷ್ಟು ತಿನ್ಕೊಂಡು ಬಟ್ಟೆ ಬಾಂಡೆ ಮಾಡಿಬಿಡ್ತೀನಿ ರೀ ಪಟ. ಒಂದು ಕಡೆ ಊರಿಗೆ ಹೋಗ್ಬೇಕು. ಅವನು ಬರ್ತಾಳೆ ಆ ಕಡೆಲಿಂತ ಈ ಕಡೆಲಿಂತ. ನಾನು ಹೋಗ್ಬೇಕು. ಹೋಗಿ ಮಾತಾಡಿಸಿ ಬರ್ಬೇಕ್ರಿ. ಹೋಗೋರಾಗ 1-2 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಮಾಡೀನಿ. ನೋಡೋ ಏನಾಗುತ್ತನ್ರಿ. ನೋಡಿ ನಾಷ್ಟ ಮಾಡಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಯಾ. ಇನ್ನೂ ಒಂದು ಡಬ್ಬಿ ಇನ್ನೊಂದು ಸೆಟ್ ಆಗುತ್ತೆ ನೋಡಿ ಇಡ್ಲಿ. ಅದನ್ನು ಮುಚ್ಚಿ ಫ್ರಿಜ್ನಾಗ ಇಟ್ಟೆ. ಬಗುನಿ ಖಾಲಿ ಮಾಡಿ ಅವನು ಕೂಡ ಅಷ್ಟು ಬಾಂಡೆ ತಿಕ್ಕಿದಂಗೆ ನಾಷ್ಟ ಮಾಡೋಣ. ಬಾಂಡೆ ತಿಕ್ಕೊಂಬಿಟ್ಟು ನೋಡಿ. ಇಷ್ಟು ಬಾಂಡೆ ಇದ್ದು ಈಗ ನಮ್ಮ ಸೊಸಿದು ಇದು ಅದಕ್ಕೆ ಹೋಗ್ಬೇಕು. ಆಕಿಗೆ ಚಕ್ಲಿ ಮಾಡಿಕೊಡ್ಬೇಕಂತ್ರಿ. ಹಿಂಗಾಗಿ ಚಕ್ಲಿ ಮನಿದು ರೆಡಿ ತೊಗೊಳಕತ್ತವಡಿ ಇಲ್ಲೇ. ಆಕಿ ವಿಡಿಯೋದಾಗ ಬರೋಕೆ ಇಷ್ಟ ಇಲ್ರಿ, ಹಂಗಾಗಿ ಮಾರಿ ತೋರಿಸಲ್ಲ. ನಮ್ಮ ಸೊಸಿ ಆಗ್ಬೇಕು ನೋಡಿ. ಇಲ್ಲೇ ಹಿಟ್ಟು ನಾದಕ್ಕೆ ಹೋಗ್ಬೇಕ್ರಿ. ಇವಾಗ ಬಂದಾಳ ಆಕಿ. ಬಂದು ಬಟ್ಟೆ ಒಗ್ಯಾಕತ್ತ ಬಂದಾಳ್ರಿ. ಬಾ ಅತ್ತಿ ಅಂತೇಳಿ. ಹಾಗೆ ಅಷ್ಟು ನಾನು ರಾಯರ ಪೂಜೆ ಮಾಡೋಣ ನಾಷ್ಟ ಮಾಡ್ಕೊಂಡೆ. ಹಂಗೆ ಜಲ್ಲಿ ಹಾಗೆ ಹಿಂದಿಷ್ಟು ಕ್ಲೀನ್ ಮಾಡ್ಕೊಂಡೆ. ಬಾಂಡೆ ಮಾಡ್ಕೊಂಡು ಇಷ್ಟು ಕಸ ಗುಡ್ಸ್ಕೊಂಡು ನೋಡಿ. ಎಲ್ಲ ಇಷ್ಟು ಕ್ಲೀನ್ ಇಟ್ಟಿರ್ತೀವಿ ನೋಡಿ. ಹಿಂಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಇಟ್ಕೋಬೇಕ್ರಿ. ಕಲ್ಲು ಪಲ್ಲು ಅದಾವು, ಮತ್ತು ಅವನೇನು ಮಾಡೋಕ್ಕಾಗಲ್ಲ. ಇರುವರಿ ಅವಿಂದ ನಮ್ಮ ಬಾಂಡೆ ಮಾಡೋಕೆ ಬೇಕಲ್ಲ. ಇವೆಲ್ಲ ಕಲ್ಲು ಪಲ್ಲು ಕಿತ್ತಿದ್ವಿ ಅಂದ್ರೆ ಕಾಂಕ್ರೀಟ್ ಹಾಕ್ಬೇಕು ನೋಡಿ. ಇಷ್ಟು ಕಿತ್ತಿಕೇರಿ ಹಂಗೆ ಚಂದ ಇರ್ತಾ. ಕಾಂಕ್ರೀಟ್ ಹಾಕಿರೋ ಗಿಡ ಗಂಟೆ ಇಡಲ್ಲ. ಚಳ್ಳಾರಿ ಬಳ್ಳಿ ಹಾಕಿದ್ನೆಲ್ಲ ಇಡ್ಚಂದು ಬೆಳೆದೈತೆ ನೋಡಿ. ಚಳ್ಳಾರಿ ಬಳ್ಳಿ ನೋಡ್ತಿರ್ಬೇಕು. ಚಳ್ಳಾರಿ ಕಾಯಿ ಆತ ನೋಡಿ. ಅವತ್ತು ಕೊಟ್ಟಿದ್ರಿ 4 ಬೀಜ. ಚಳ್ಳಾರಿ ಬೀಜ 4 ಹಾಕೀನಿ. ಒಂದೇ ನಾಟಿಲ್ರಿ, 3 ನಾಟ್ಯಾವ್ರಿ. ಈ 3 ಬೆಳ್ಳಿ ಒಂದ್ರಾಗದವ್ರಿ ಅವು. ಅದು ಹಂಗೆ ಮ್ಯಾಗ ಏರಿಸ್ಬೇಕಂತ ಕಟ್ಟಿಗಿಟ್ಟಿನ್ರಿ ಅಲ್ಲಿ.
ಮಾಡಾಗೈತೆ ನೋಡಿ, ಮಳೆ ಬರೋ ಟೇಜ್ ಐತೆ. ಮಳೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಕ್ಕಿ ಒಂದು ಸೌಂಡ್ ಮಾಡಾಕತ್ತಾವ ಇಲ್ಲಿ ನೋಡ್ರಿ. ಬಟ್ಟೆ ಒಂದು ಒಣಾಕಬೇಕು. ಬಟ್ಟೆನೂ ಇಲ್ಲೇ ಇಟ್ಟೀನಿ, ಒಣಾಕಿಲ್ಲ. ಒಣಾಕ್ಲಾರನ್ನ ವಿಡಿಯೋ ಕಂಟಿನ್ಯೂ ಮಾಡೀನಿ. ಬಟ್ಟೆ ಮ್ಯಾಗ ಒಣಾಕೇರಿ ಟೈಮ್ ನೋಡ್ತಿರ್ಬೇಕು. 12ಕ್ಕೆ 20 ನಿಮಿಷ ಕಮ್ಮಿ ಐತಿ. 12 ಅನ್ನಕ್ಕೆ ಅವಿದು ಚಕ್ಲಿಗೆ ನಾದಿ ಕೊಟ್ಟು ಬರ್ತೀನಿ ರೀ. ನಾದಿ ಒಂದು ಸ್ಟೆಪ್ ಹಾಕಿ ತೋರಿಸಿ ಬಂದ್ನಂದ್ರೆ ಆಕಿ ಮಾಡ್ಕೋತಾಳ್ರಿ. ಬರೀ ಬಟ್ಟೆ ಒಣಕ್ಕೆ ಬಂದು ಅಲ್ಲಿ ಹೋಗಿ ಬಂದು ಚಕ್ಲಿದಲ್ಲೇ ವ್ಯವಸ್ಥೆ ಮಾಡಿಕೊಟ್ಟು ಹೊಳ್ಳಿ ಬಂದು ಮುದ್ದೆ ಒಳಗೆ ಹೋಗಿ ರೆಡಿಯಾಗಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಂಗೆ ನಮ್ಮ ಸೊಸೆ ಮನೆಗೆ ಹೋಗಿ ಚಕ್ಲಿ ಹಿಟ್ಟು ನಾದಿ ಚಕ್ಲಿ ಮಾಡಿ 2 ಮನೆ ಮಾಡಿ ತೋರಿಸ್ಕೊಟ್ಟು ಬಂದು ನೋಡಿ. ಅಲ್ಲೇ ವಿಡಿಯೋ ಚಲೋ ಮಾಡ್ಬೇಕಂದ ಮನ್ಯಾಗ ಬಸ್ ಬರ್ತೆ ಮಾಡ್ತಾನೆ ಟೈಮ್ ಆಗಿತ್ತು. ಹಂಗೆ ರೆಡಿಯಾಗಿ ಬಂದೆ. ಬಸ್ ಬಂದಿದ್ದಿಲ್ಲ. ಪುಟ್ಟಕ್ಕರ ಅಂಗಡ್ಯಾಗ ಕುಂತ್ಕೊಂಡು ಲಾಗ್ ಚಲ್ ಮಾಡಿ ನೋಡಿ. ಪುಟ್ಟಕ್ಕನ ಕುಂತಾವಳಿ ಅಂಗಡ್ಯಾಗ ಆರಾಮ. ಈ ಬಸ್ ಎಷ್ಟಕ್ಕೆ ಬರ್ತು ಪುಟ್ಟಕ್ಕೆ? ಬಸ್ 1 ಗಂಟೆಗೆ ಬರ್ತಂತ್ರಿ. ನಾನು ಬಂದು ಜಸ್ಟ್ ಲಾಗ್ ಚಲ್ ಮಾಡೀನಿ. ಅಂಗಡಿ ಫುಲ್ ತುಂಬೈತೆ ನೋಡಿ, ಮಾಲೆಲ್ಲ ಹಾಕ್ಯಾರ. ಬಂದು ಸುಮ್ಮ ಅಂಗಡ್ಯಾಗ ಕುಂತೀವಿ ನೋಡಿ. ಇಲ್ಲ ನೋಡಿ ಗುಂಡೆ ಸಾಲಿಗೆ ಹೋಗ್ಬಿಟ್ಟು ಮನ್ಯಾಗ ಕುಂತ ನೋಡ್ರಿ. ಇವನೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಟ್ಟಾನ್ರಿ. ಪುಟ್ಟಕ್ಕನ ಚಾರ್ಜ್ ಇವತ್ತು ನಾನು ಒಂದು ದಿನ ಮಾಡಿಕೊಟ್ಟಾನ್ರಿ. ಬರೋದಿಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಟ್ಟಾನ. ನೀ ಇಲ್ಲ ಚಾರ್ಜ್ ನೀವು ಹೋಗಿ ಯಾರು ತಗೊ ಮಾಡ್ಬೇಕ ಗುಂಡೆ ಮಾಡ್ತಾನೆ. ಆದ್ರೆ ಫೋನ್ ಭಾಳ ಹಳಗಾಡ್ಸ್ತಾನೆ. ಹಿಂಗೆ ಬಡದ್ರಿ ಹೆಂಗೆ ಪುಟ್ಟ ಆಟ್ರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗುಂಡೆ ಊರಿಗೆ ಎಂದು ಹೋಗೋದು ಪುಟ್ಟಿವ? ಶನಿವಾರ ಅವ್ರು ಹೋಗತ್ತಾ? ರೈಟ್ 10 ದಿನ ಹೊಡೆದಿ ಮಜ್ಜಾ. ರೈಟ್ ಮನೆಗೆ ಟಿವಿ ನೋಡೋದು. ಅಂಗಡ್ಯಾಗ ಬಸ್ ಚಂತನ ಅಂಗಡ್ಯಾಗ ಹಿಂದತ್ತ ನೋಡ್ರಿ. ಮನೆಗೆ ಹೋಗೋದೇ ಇಲ್ಲ. ಬರೀ ಬಸ್ ಯಾವಾಗ ಬರ್ತಾ ಬಸ್ ಕಾಯಕತ್ತೀನಿ. ಅವನು ಮುದ್ದೆ ಒಳಗೆ ಬಂದು ಕುಂತಾಳ ಅಂತ ಹೋಗಿ ಮತ್ತೆ ಮುದ್ದೆ ಒಳಗೆ ಹೋಗಿ ಎಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಂಗಡಿ ನಿಂತ 1:30 ಮ್ಯಾಗ ಆಗಿತ್ತು ರೀ. 2 ಗಂಟೆ ಆಯ್ತು ರೀ ಮುದ್ದೆ ಒಳಗೆ ಹೋಗ್ಬೇಕಂದ್ರೆ. ಹೋಗಿ ಮತ್ತೆ ಅಲ್ಲೆಲ್ಲ ತಿನ್ನಾಕ ತೊಗೊಂಡು ಅವ್ವ ಬಂದ್ಲು. ಅವ್ವ 2:30 ಆಯ್ತು ಅಲ್ಲಿ ಹೋದಿ ಊರಿಗೆ. ದೂರ ಇಲ್ರಿ, ನಮ್ಮ ಊರು ಏಟಾಗತ್ತೆ ಮುದ್ದೆ ಬಾಳ ಅಂತ 2-3 ಕಿಲೋಮೀಟ್ರ್ ಆಗುತ್ತೆ. ಬಾಗಲಕೋಟೆ ಬಸ್ಸಿಗೆ ಹತ್ತಿರ ಹೋಗಿ ಅವ್ರ ಊರಿಗೆ ಇಳಿತೀವಿ ರೀ. ಹಿಂಗಾಗಿ ಹೋಗಿ ಬಂದ್ವಿ. ಟೈಮ್ ನೋಡ್ತಿರ್ಬೇಕು 5:30 ಮ್ಯಾಗ ಆಗೈತಿ. ಅವ್ವನು ಈ ಕಡೆ ಬಂದು ನೋಡಿ ಕೊಬ್ಬರಿ ಕುಬ್ಸ ತೊಗೊಂಬಂದಾಡ್ರಿ. ನಾ ಮಾತಾಡ್ಸಕ್ಕೆ ಹೋಗೋಣ ಅಂತ ನಾ ಏನಿ ಮಾತಾಡ್ಸಿ ಬಂದು ಕೊಬ್ಬರಿ ಕುಬ್ಸ ಹೋದು ನಮ್ಮ ಊರಿಗೆ ಬಂದ್ರತ್ತಂತ ಅವ್ವ ಪ್ಲ್ಯಾನ್ ಹಾಕ್ಕೊಂಬಂದಿದ್ಲು. ಇವಾಗ ಅವ್ವನು ಬಂದು ಜಸ್ಟ್ ಕುಂತಾಡ್ರಿ. ಶ್ರವಣ್ ಕುಮಾರ್ ನೋಡಿ ಅವ್ನ ಮಗಳೇ ಕುಂತಾಡ್ರಿ. ಇವ ಹಿಂಗೆ ಡ್ರೆಸ್ ಕಳಿತೀವ ಅಮ್ಮನ ಮಗಳ ಕುಂದಿರ್ತೀವ. ಹಾಂ ಊಟ ಮಾಡಲ್ಲ? ಊಟ ಅಲ್ಲ ಅಮ್ಮ ನೋಡು. ಅಮ್ಮ ಯಾರು ಬಂದ್ರ ನೋಡ್ರಿ. ದಿನ ತಾನೇ ಡ್ರೆಸ್ ಚೇಂಜ್ ಮಾಡ್ತಾನ. ಇವತ್ತು ಅಮ್ಮ ಮುಚ್ಚಬೇಕಂತ ನೋಡ್ರಿ ಡ್ರೆಸ್. ಯಾಕೆ ನೀ ಕಳೆಯಲ್ಲ ನೋಡಿ. ಇವತ್ತು ನೀ ಬಂದಿ ಅಂತ ನೆವ್ಸಾಕತ್ತಾನ ಬೇರೆ ನಾಟಕವ. ಈಕಿ ಬಟ್ಟೆ ಚೇಂಜ್ ಮಾಡಿದೆವ. ಮಾರಿ ತಕೋ ಸಾಬೂನು ಹಚ್ಚಿ. ಇವತ್ತಿಬ್ರು ಫುಲ್ ಖುಷಿ ನೋಡ್ರಿ. ಪಿಟ್ಟು ಭಾಳ ಆಗತ್ತೇನ? ಅಲ್ಲ ಸರ್, ಇಷ್ಟು ಬುಕ್ಕ ಯಾಕೆ ತೆಗ್ದಿ ನೀನು ಕಡ್ಯಾಕ? ತಮ್ಮಲ್ಲಿ ಬರ್ರಿ ಅವ್ವ ಕೊಬ್ಬರಿ ಕುಬ್ಸ ತಂದ ಏನಂತಂದ ಅಂತ ತೋರಿಸ್ತೀನಿ. ಇವಾಗ ನಾನು ಜಸ್ಟ್ ಬಂದೀನಿ. ನಾನು ಒಂದಿಟ್ಟು ಎಣ್ಣೆ ಕ್ಯಾನ್ ಮನೆ ಇಟ್ಟು ಬಂದಿದ್ದೆ. ಅಲ್ಲೇ ದೇವ್ರಿಗೆ ದೀಪ ಹಚ್ಚಕ್ಕೆ ಎಣ್ಣಿದಿಲ್ಲ. ಓದಾಗೊಮ್ಮೆ ರೊಕ್ಕ ಸಾಕಾಗೈತಿ. 1000 ರೂಪಾಯಿ ಹೋದ್ರಿ ಇವತ್ತನ್ನು. ಈಗ ಮತ್ತೆ ಟಮಾಟಿ ತೊಗೊಂಬಂದಿಲ್ಲ. ಮತ್ತೇನು ತನ್ರಿ ಕಾಯಿಪಲ್ಲೆ. ಇವತ್ತು ಗುರುವಾರ ಮುದ್ದೆ ಬಾಸ್ ಅಂತೀರಿ. ಏನು ತಂದ್ರೆ ನೋಡಿ ಇವತ್ತು ಎಲ್ಲ ಬೆಂಡೆಕಾಯಿ 20 ರೂಪಾಯಿ kg ನೋಡಿ. ಬೆಂಡೆಕಾಯಿ ಸಸ್ತಾ ಇದ್ದು. ಟಮಾಟೆ 10 ರೂಪಾಯಿ ಯಾರು ಕಿಲೋದು. ನಾವು 10 ರೂಪಾಯಿ ಕಿಲೋ ತೊಗೊಂಡಿವ್ರಿ. ನಾವು ನೋಡಲಿಲ್ಲ. ಅವು ಹಂಗೆ ಅಲ್ಲಿ 10 ರೂಪಾಯಿ 2 ಕಿಲೋ ಇದ್ದು. ನಾವು 10 ರೂಪಾಯಿ ಕಿಲೋ ತೊಗೊಂಡ್ವಿ. ಯಾಕೆ ಇಲ್ಲಕ್ಕೆ ಬಿಡಾಕ ಹೋಗೋದು ಹಚ್ಚ ಕಮ್ಮಿನ. ಹುಡ್ರ ಉಣ್ತೀರಿ ಇಡ್ಲಿ ಮಾಡಿಬಿಡ್ತೀರಿ. ಒಂದು ಡಬ್ಬಿ ಒಂದು ಸಟ್ ಆಗುತ್ತಾ ಮಾಡಿಕೊಟ್ಟನೆ ಬಿಸಿ ಅವ್ವ ಹುಡ್ರು ತಿಂತಾವು. ಸಾಂಬಾರು ಕಾಸು ಬಾಂಡೆ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಹೋಗಿ ನೋಡಿ ಮನೆ. ಈಗ ಅಮ್ಮನ ಕೇಳಾಕತ್ತಾನ್ರಿ ಏನು ತಂದಿ ಅಮ್ಮ ತಿನ್ನಾಕ ಅಂಥೇಳಿ. ಇವತ್ತು ಚಿನ್ನ ಏನು ಕೇಳ್ದ? ತಿನ್ನಕ್ಕೆ ಏನು ತಂದಿ ಅಮ್ಮ ಅಂದ. ಏನು ತರಲಿ ಅಲ್ಲ, ನಾ ಮುದ್ದೆ ದಿನ ಹೋಗಿ ಬಲ್ರಿ. ನಾನು ಏನೋ ಕೇಳಲ್ಲ. ಅವು ಬರೋಣ ಎಬಸ್ತಾರ ನೋಡಿ. ಏನು ತರಬೇಕಪ್ಪ ತಿನ್ನಾಕ? ಮಾರಿ ತಗೋ ಸಾಬೂನು ಹಚ್ಚಿ ಮೊದಲು ಹೋಗಿ. ಶ್ರಾವಣಿ ಬ್ಯಾಗ್ ಹರ್ಕೊಂಬಂದಾಡ್ರಿ. ಚಪ್ಪಲ್ ಹರ್ಕೊಂಬಂದ ಸಾಕಾಗಿದ್ದೀವಿ. ಶ್ರಾವಣದ ತರಬಾರ್ದಂತ ನಾ ಇವತ್ತು ತರಬೇಕಂತ ಮಾಡಿದ್ದೆ. ಶ್ರಾವಣಿ ಚಪ್ಪಲು ಶ್ರಾವಣದ ತರಬಾರ್ದವ. ಇದೊಂದು ತಿಂಗಳು ಹೆಂಗಾರ ಮಾಡಿ ಅಂತಂದು ಬಿಟ್ಟು ಬಂದೆ. ಬರ್ರಿ ನಾನು ಕೂಡ ಅವು ಏನಂತ ನಾನು ತೋರಿಸ್ತೀನಿ. ಬಟ್ಟೆ ಸೀರೆ ಚೇಂಜ್ ಮಾಡ್ತೀನಿ. ಇವಾಗ ಬಂದೀನಿ. ಮೊದಲು ಕುದಿ ಹಾಕತ್ತಿದ್ರಿ ಪ್ಯಾನ್ ಹಚ್ಚಿ ನೋಡಿ. 7:15 ನಿಮಿಷ ಆಗೈತ್ರಿ ಟೈಮು. ಇಡ್ಲಿ ಮಾಡಿಕೊಟ್ಟೆ ಸಾಲಿಂತ ಬರೋಣ ತಿಂದ್ಕೇರಿ ಹೋಮ್ವರ್ಕ ಬರೆಯಾಕತ್ತಾನ ಶ್ರಾವಣಿ ಬರೆಯಾಕತ್ತಿದ್ಲು. ಬೀರಕ್ಕೆ ಮುಟ್ಟೆ ದೀಪ ಹಚ್ಚೊಂಬಾರವ ಅಂತಂದೆ.
ಹೋಗಿ ಬಿರಾಕ್ ಮುಂದೆ ದೀಪ ಹಚ್ಚೊಂಬರಕ್ಕೆ ನಾನು ಬಂದು ಹಂಗೆ ಕಸ ಊಟ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತ್ರಿ. ಅವನು ಕುಂತಾಳ ನೋಡಿ. ಇವತ್ತು ನಾ ಸಾಂಬಾರು ಮಾಡಬೇಕು. ಈಗ ಇಷ್ಟು ಬಾಳೆ ಡಬ್ಬ ಹಾಕ್ಬೇಕು, ಸೆಟ್ ಮಾಡಬೇಕು. ಶೇಂಗಾ ಸಾಂಬಾರು ಅನ್ನ ಮಾಡಿಬಿಡ್ತೀನಿ ರೀ. ಇನ್ನೂ ಈಗಾರ ಮಕ್ಳು ಇಡ್ಲಿ ಅದು ತಿಂದಾರ. ಶ್ರವಣ ಯಾಕೆ ಕೆಮ್ಮಾಕತ್ತೋಡಿ ಆ ಕಡೆ ಎಣ್ಣೆ ಕರೆದು ತಿಂದು ಇದು ನಾಳೆಗೆ ಹುಚ್ಚಿಬಿಡವ. ನಾಳೆ ಹುಚ್ಚು ಇದ್ರಾಗೇನು ಕರ್ಚಿಕಾಯಿ ಅಷ್ಟದಲ್ಲ, ಉಂಡಿ ಕರ್ಚಿಕಾಯಿ. ನಾಳೆ ಒಳೆ ಕಟ್ಬಿಡಾಕ ಕೈಚಿಲ್ಲ. ಈಗ ಒಮ್ಮಿಗೆ ಶೇಂಗಾ ಕೊಡ್ತೀನಿ, ಬೆಳ್ಳುಳ್ಳಿ ಕೊಡ್ತೀನಿ, ಸುರು ಕೊಡು ಸಾರು ಮಾಡಕ್ಕೆ. ಸಾರು ಅನ್ನ ಮಾಡಿಬಿಡ್ತೀನಿ. ನೋಡೋಣ ರೊಟ್ಟಿ ಮಾಡ್ಕೇರಿ. ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕ್ರಿ. ಬೆಳಗ್ಗೆ ನಶಿನಾಗ ಎದ್ದಾರ ಡಬ್ಬಿ ಏನೋ ಕೊಬ್ಬರಿ ಕುಬ್ಸಂದ ಅಂತೇಳಿ ತೋರಿಸ್ತೀನಿ. 7:15 ಆಗೈತೆ, ಟೈಮ್ ಇಲ್ಲ. ಇವು ಹೋಮ್ವರ್ಕ ಬರ್ಸ್ಬೇಕ್ರಿ. ನಾವು ಹೋಮ್ವರ್ಕ ಬರ್ದಿಲ್ಲ. ಬರೀ ಊಟ ಮಾಡಿದೆ ಮಾಡೋಣ. ಏನದು ಎದಕ್ಕದು ಇಲ್ಲ ನಮ್ಮವ್ ಬಂದ ಬಿಸಿನೀರು ಕಾಸಿನ್ರಿ. ನಮ್ಮವ್ ತಣ್ಣೀರು ಕುಡಿಯಲ್ಲ, ಬಿಸಿನೀರು ಕಾಸಿನ ನೋಡಿ. ಹಿಂಗಾಗಿ ಆಕೆ ಅವು ಬಂದ ಬಿಸಿನೀರು ಕಾಸಿನ ಬರೀ ಬಿಸಿನೀರ ಬೇಡ್ತಾಳೆ ನೋಡಿ. ಇವ ತಗೋ ಹೋಗು. ಬರೀ ಶೇಂಗಾ ಸಾಂಬಾರು ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಬೆಳ್ಳುಳ್ಳಿ ಸಾರಿ ಸಜ್ಜು ಮಾಡಿ ಕೊಡ್ತೀಯಮ್ಮ? ಕತ್ರ ಭಾಳ ಆಯ್ತವ. ಈ ಕೈ ಕತ್ತರಿಸ್ಕೊಂಡಿ ಈ ಕಡೆ ಇನ್ನೂ ಸ್ವಲ್ಪ ಅರ್ಥ ಬಾತ್ ಮಣ್ಣ ಕೊಡ್ಬೇಕಿಲ್ಲ ನೋಡ್ರಿ. ಅವಂದು ಊಟ ಆಯಿತು, ಶ್ರಾವಣಿದು ಊಟ ಆಯಿತು, ನಂದು ಕೂಡ ಊಟ ಆಯಿತು, ಶ್ರಾವಣಂದು ಊಟ ಆಯಿತು. ಟೈಮ್ ಏಟಾಗೈತೆ ನೋಡಮ್ಮ, 9:43 ಆಗೈತೆ ನೋಡಿ. ಫೋನ್ ನೋಡಿದೆ ಟೈಮ್ ಏಟಾಗೈತೆ ನೋಡಮ್ಮ ಅಂತ. ಹಂಗ್ಯಾಕೆ ಶ್ರಾವಣಿ? ಹಾಂ, ಶ್ರಾವಣಿಗ ಕರಿದಾರ ಕಟ್ಟಾಕತ್ತಾವ ಇವತ್ತು. ಗುರುವಾರ ಅಲ್ಲ, ಆಗಾನೆ ಕಟ್ಟಬೇಕಂತಲ್ಲು ವಾಲ್ಯ ಅಂದನ್ರಿ ಅವ. ಶ್ರಾವಣಿ ನಾ ಮನೆ ಗೆಜ್ಜೆ ಹಾಕೀನಿ ರೀ ಅಂತ ಅಂದಿದ್ದೆ. ಕೊಳ್ಳಾಗ ಕೈಯಾಗ ಹಾಕಿ ಕಾಲಾಗ ಹಾಕೀನಿ. ಇವ ಕಾಲಾಗ ಕೈಯಾಗ ಎದಕ್ಕೆ ಕಟ್ಕೋಬೇಕು? ಯಾಕೆ ಬೇ? ಯಾಕೆ ಕೊಡ್ತಾ ಕೊಡೋನು? ದೊಡ್ಡ ಸಾಕು, ಕಟ್ಕೋಬೇಡ ಬಿಡು ಸಾಕು. 2 ತವಳು ಕಟ್ಕೊಂಡಿ ಆಯ್ತವ. ಬರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಶೇಂಗಾ ಸಾಂಬಾರು, ಅನ್ನ, ರೊಟ್ಟಿ ಇದ್ದು ರೀ ಉಂಡ್ವಿ ನೋಡಿ. ನಾಳೆ ಶುಕ್ರವಾರ ರೊಟ್ಟಿ ಮಾಡಲ್ಲ. ಕೊಳ್ಳಿ ಕಟ್ಬೇಡವಾ? ಕರೆ ಇಟ್ರಮ್ಮ ಮಾತಾಡ್ತಾವಡಿ. ವಶಿತಾಳೆ ಅಮ್ಮ ಅದನ್ನ 4 ಪದರ್ಲಿತ್ತವು ವಶಿತಾಳೆ ಹಿಂಗ ಕೈಲಿ. ಇಂದು ರೊಕ್ಕ ಕೊಡ್ತು. ತಂಬಾಕು ತುಂಬ್ಕೊಂಡ ಹೊಡಿ ಅವು ಬಾಯಾಗ. ತಂಬಾಕು ತಿನ್ನೋದು ಬಿಡಲ್ಲ ಹುಡುಗಿ ಅವ್ವ. ನೀವಾದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ ತಂಬಾಕು ತಿನ್ಬೇಡ ಅಂತೇಳಿ. ನಾ ಎಷ್ಟು ಹೇಳ್ತೀನಿ ರೀ ತಂಬಾಕು ತಿನ್ಬೇಡ ಅಂತೇಳಿ. ಇವತ್ತು ಅವ್ವ ಬಂದ ಅಂತೇಳಿ ಜಲ್ದಿ ಮಲ್ಕೊಳಕತ್ತೋಡಿ. ಅವ್ರ ಡಿಟ್ಟಿಗೆ ಒಂದು ನಿದ್ದೆ ಹತ್ತೈತ್ರಿ. 9 ಗಂಟೆಗೆ ಮಲ್ಕೊತಾರೆ ನೋಡಿ. ಶ್ರವಣ್ ಕುಮಾರ್ ಯಾಕೋ ಒಂದು ಸ್ವಲ್ಪ ಕೆಮ್ಮಾಕತ್ತಾನ. ಪ್ಯಾನ್ ಹಚ್ಚಿರ 1 ಪಾಯಿಂಟ್ ಹೆಚ್ಚಿಗೆ ಇಟ್ರೆ ಸ್ಪೀಡ್ ಆಗಿಬಿಡುತ್ತೆ ಪ್ಯಾನ್. 1 ಪಾಯಿಂಟ್ ಕಮ್ಮಿ ಇಟ್ರೆ ಸ್ಲೋ ಆಗಿಬಿಡುತ್ತೆ ರೀ. ಈಗ ಶ್ರವಣ್ ಕುಮಾರ ಕೆಮ್ಮಾಕತ್ತಾನಲ್ರಿ, ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಸುಲಿದು ತಿಂದು ಬಿಸಿನೀರು ಕುಡಿಯಪ್ಪ ಅಂತೇಳಿ ಸುಲಿಯಾಕತ್ತ ನೋಡಿ. ಹೋಗ ಸೊಟ್ಟಿ ಸುಲು ಕುಡಿಯ ಹೋಗ. ಬರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಇನ್ನೂ ಆಸೆ ಕೊಳಬೇಡ, ಕೈಯಾಗ ಕಟ್ಟಿಬಿಡು. ಕೊಳಬೇಡ ಅಪ್ಪಾಜಿ, ಕೊಳಾಗದ ದಾರ ಕೈಯಾಗ ಕಾಲಾಗ ಕಟ್ಕೋಬೇಕು. ಶ್ರಾವಣಿ ಗೆಜ್ಜಿ ಕಟ್ಟಿನ ತೋರ್ಸಿ ಚಿನ್ ಕಾಲಾಗ ಅಂತದು ತೈದಾರ. ಎಷ್ಟು 15 ರೂಪಾಯಿ ಇಷ್ಟ ತೊಯ್ದರು. ಸ್ಪೆಷಲ್ ಕೊಳ ತೈದು ನೋಡಿ ಅವನು. ಒಂದು ತೈದೆ ಗೆಜ್ಜಿ ಗಿಲಕ್ ತಾಳ ಬಳಕ್. ಯಾ ಶ್ರಾವಣಿ ಗೆಜ್ಜಿ ಗಿಲಕ್ ನಾ ದಾರ ವಶಿದ ಮುಗ್ಯಾವಲ್ದಾಗ ಹೇಳ್ತ ನೋಡಿ ನಮ್ಮ ಮಮ್ಮಿದು. ನಮ್ಮ ಮುಗಿಯಲ್ಲ ಅವಾಗ ಯಾಕೆ ಕಾಲು ಹರಿಯಾಕತ್ತೈತೆ ಅಂತ ನೋಡಿ. ಹಿಂಗಾಗಿ ಕಾಲಿಗೆ ಒಂದು ಕರಿದಾರ ಕಟ್ಟುವಂದು, ಶ್ರಾವಣಿಗೆ ಒಂದು ಕಟ್ಟಾಡ್ರಿ. ಕಾಲು ಹರಿದು ಕಟ್ಕೋತಾರೆ ಏನು ಮಮ್ಮಿ? ನೀ ಮುದಿಕಾಗಿ ನಮ್ಮ ಕಾಲು ಹರಿಯಲ್ಲಾಗ ಅಂತ ಅಕ್ಕಿನ್ಲಿ ಹಾಕ್ರಿ. ಬರ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.